ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಹೆರೋಡೋಟಸ್ ಅವ್ರು ಹೇಳ್ತಾರೆ, ನನಗೆ ತಿಳಿದಿರೋ ಮಟ್ಟದಲ್ಲಿ ನಾನು ಸರ್ವೆ ಮಾಡಿರೋದ ರೀತಿಯಲ್ಲಿ ನೋಡಿದರೆ ರಾಷ್ಟ್ರಗಳಲ್ಲೆಲ್ಲ ಭಾರತವೇ ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ರಾಷ್ಟ್ರ ಅಂತ ಕರೀತಾರೆ. ಅದಾದಮೇಲೆ VN ಸ್ಮಿತ್ ಅವ್ರು ಹೇಳ್ತಾರೆ, ಭಾರತ ದೇಶ ಒಂದು ಜನಾಂಗಗಳ ಸಂಗ್ರಹಾಲಯ ಅಂತ ಕರೀತಾರೆ. ಯಾಕೆ ಆ ಥರ ಕರೆದ್ರಪ್ಪ ಅಂದರೆ, ಭಾರತದಲ್ಲಿ ನೆಗ್ರಿಟೋಗಳು, ಮಂಗೋಲಿಯರು, ವೆಡಿಡರು, ದ್ರಾವಿಡರು, ಇಂಡೋ ಆರ್ಯನರು, ಈ ಥರ ಬೇರೆ ಬೇರೆ ಜನಾಂಗಗಳು ಭಾರತದಲ್ಲೆಲ್ಲ ಹರಡಿದ್ರು. ಸೊ ಹಾಗಾಗಿ ಇವರಿಬ್ಬರು ಭೂತಜ್ಞರು ಈ ಥರ ಒಂದು ಕಮೆಂಟ್ ಮಾಡಿದರು. ಭಾರತ ಒಂದು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವ, ಸ್ವಾಭಾವಿಕವಾಗಿಯೇ ಅನೇಕ ವೈವಿಧ್ಯತೆಗಳಿಂದ ಕೂಡಿದೆ. ನಮ್ಮ ಭಾರತ ಒಂದು ವಿಶಾಲವಾದ ಭೂಪ್ರಾಪ್ತಿಯನ್ನು ಹೊಂದಿರುವ ದೇಶ. ಅಪಾರ ಮಾನವ ಕೂಟಗಳನ್ನೊಳಗೊಂಡ ಭಾರತದ ಹವಗುಣ, ಜನರ ಜೀವನ ವಿಧಾನ, ವೇಷಭೂಷಣಗಳು, ಆಹಾರ ಪಾನೀಯಗಳು ಎಲ್ಲದರಲ್ಲೂ ನಾವು ವೈವಿಧ್ಯತೆಯನ್ನು ನೋಡಬಹುದು. ಅಪಾರ ಜನಸ್ತೋಮ, ಲೆಕ್ಕವಿಲ್ಲದಷ್ಟು ಜಾತಿ ವಿಭಜನೆಗೊಳಗೊಂಡು ವಿವಿಧ ಮತಗಳಾಗಿ ಸೇರಿದ್ದಾರೆ. ಸುಮಾರು ಥರ ಜಾತಿಗಳಿದ್ರು, ಅದೆಲ್ಲ ವಿಭಜನೆಗೊಂಡು ಬೇರೆ ಬೇರೆ ಮತಗಳಂತ ಕರೆಸ್ಕೊಂಡಿದೆ. ಸುಮಾರು 200ಕ್ಕೂ ಮೀರಿದ ಭಾಷೆ, ಉಪಭಾಷೆಗಳನ್ನಾಡುವ ಜನರಿದ್ದಾರೆ. ಭಾರತ ಇಂದೂ ಕೂಡ ಬೇಟೆಯಾಡಿ ಅರಣ್ಯ ಉತ್ಪಾದನೆಯನ್ನು ಸಂಗ್ರಹಿಸಿ ಜೀವನ ಸಾಧಿಸುವ ಪ್ರಾಚೀನ ಬುಡಕಟ್ಟಿನಿಂದ ಹಿಡಿದು ಅತ್ಯಾಧುನಿಕ ವೈಜ್ಞಾನಿಕ ಸಾಧನಗಳಿಂದ ಹಾಗೂ ಮಾನವೀಯ ಆದರ್ಶಗಳಿಂದ ಕೂಡಿ ಜೀವಿಸುವ ಸುಸಂಸ್ಕೃತ ಜನರಿದ್ದಾರೆ. ಹೀಗೆ ವಿಶಾಲವಾದ ಭಾರತದಲ್ಲಿ ಬಹು ಪ್ರಮುಖವಾಗಿ ಗೋಚರಿಸುವಂತಹ ವೈವಿಧ್ಯ ಅಂಶಗಳನ್ನು ನಾವು ನೋಡಬಹುದು. ಸಸ್ಯ ಮತ್ತು ಪ್ರಾಣಿ ವರ್ಗದಲ್ಲೂ ಕೂಡ ನಾವು ಈ ವೈವಿಧ್ಯತೆಯನ್ನು ಕಾಣಬಹುದು. ಭೌಗೋಳಿಕ ವಿಭಾಗಗಳು, ವಾಯುಗುಣ, ಮಳೆ ಬೀಳುವ ಪ್ರಮಾಣ ಮುಂತಾದ ವೈವಿಧ್ಯತೆಗಳಿಂದ ಸಸ್ಯ ಮತ್ತು ಪ್ರಾಣಿ ವರ್ಗದಲ್ಲೂ ಕೂಡ ನಾವು ಬೇರೆ ಬೇರೆ ಥರದ ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಅಸ್ಸಾಂನಲ್ಲಿ ಸುರಿಯುವ ಅಧಿಕ ಮಳೆಯಿಂದಾಗಿ ಅಲ್ಲಿ ನಾವು ಒಳ್ಳೆ ಮಟ್ಟದ ಟೀ ಮತ್ತು ಭತ್ತವನ್ನು ಬೆಳೆಯೋದನ್ನು ನಾವು ನೋಡ್ಬೋದು. ಮತ್ತು ಪಂಜಾಬಲ್ಲಿ ಉತ್ತಮ ವಾಯುಗುಣದಿಂದಾಗಿ ಗೋಧಿಯನ್ನು ಉತ್ಪಾದನೆ ಮಾಡುವ ಪ್ರಮುಖ ರಾಜ್ಯವಾಗಿ ಅದನ್ನು ಪಂಜಾಬನ್ನು ಗೋಧಿಯ ಕಣಜ ಅಂತ ಹೆಸರು ಕೊಟ್ಟಿದ್ದಾರೆ. ಏಕೆಂದರೆ ಅಲ್ಲಿ ಮಳೆ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ವಾಯುಗುಣ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಗೋಧಿಯನ್ನು ತುಂಬ ಚೆನ್ನಾಗಿ ತುಂಬ ಹೆಚ್ಚು ಅಧಿಕ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಸೊ ಹಾಗಾಗಿ ಅದನ್ನು ಗೋಧಿಯ ಕಣಜ ಅಂತ ಕರೀತಾರೆ. ಸೊ ಉತ್ತರ ಪ್ರದೇಶದಲ್ಲಿ ಕಬ್ಬು ಜಾಸ್ತಿ ಬೆಳೆದ್ರೆ, ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಹತ್ತಿಯನ್ನು ಚೆನ್ನಾಗಿ ಬೆಳೀತಾರೆ. ಮತ್ತು ಬಂಗಾಳದಲ್ಲಿ ಸೆಣಬಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಸೆಣಬು. ಆಮೇಲೆ ಅಸ್ಸಾಮು, ಮೇಘಾಲಯ, ತ್ರಿಪುರಾದಲ್ಲಿ ವಿಶ್ವಕ್ಕೆ ಅಗೋಚರವಾದ ಅನೇಕ ಥರ ಸಸ್ಯಗಳನ್ನು ನೋಡ್ಬೋದಲ್ಲಿ ನಾವು ಸುಂದರ ಹೂಬಳ್ಳಿಗಳು ನಾವು ನೋಡಬಹುದು. ಹಾಗೆಯೇ ಪ್ರಾಣಿ ವರ್ಗದಲ್ಲಿ ಬಂಗಾಳವು ಕಂದು ಬಣ್ಣದ ಹುಲಿಗಳಿಂದ ಪ್ರಸಿದ್ಧಿಯಾಗಿದೆ. ಮಧ್ಯಪ್ರದೇಶದ ರಿವಾ ಪ್ರದೇಶವು ಬಿಳಿ ಹುಲಿಗೆ ಹೆಸರಾಗಿದೆ. ದಕ್ಷಿಣದಲ್ಲಿ ಆನೆಗಳು ಯಥೇಚ್ಛವಾಗಿದ್ದು ಸಿಂಹಗಳ ನೆಲೆ ಇಲ್ಲ. ಹೀಗೆ ಪ್ರಾಣಿ ವರ್ಗದಲ್ಲೂ ಒಂದೊಂದು ಪ್ರದೇಶಕ್ಕೆ ಅವುಗಳದೇ ಆದ ಆಕಾರ, ದೇಹ ರಚನೆ, ಗಾತ್ರಗಳನ್ನು ನಾವು ಬದಲಾಗ್ತಾ ಹೋಗ್ತಾ ಇರೋದನ್ನು ನಾವು ಕಾಣಬಹುದು. ಭಾರತ ಅನೇಕ ಧರ್ಮಗಳಿಂದ ಕೂಡಿದ ದೇಶ. ಇಲ್ಲಿ ನಾವು ಹಿಂದೂ, ಬೌದ್ಧ, ಜೈನ, ಸಿಖ್ ಧರ್ಮಗಳು ಸ್ಥಾಪನೆಗೊಂಡು ಬೆಳವಣಿಗೆ ಆಗ್ತಾ ಇರೋದನ್ನು ನೋಡಬಹುದು. ಭಾರತದಲ್ಲಿ ಹಿಂದೂ ಧರ್ಮವು ಬಹುಸಂಖ್ಯಾತರ ಧರ್ಮವಾಗಿದ್ದು, ನಮ್ಮ ಪವಿತ್ರ ಗ್ರಂಥಗಳಾದ ವೇದಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಪ್ರತಿದಿನ ದೇಶದ ಮೂಲೆ ಮೂಲೆಗಳಲ್ಲೂ ನಾವು ಪಠಿಸುವುದನ್ನು ನೋಡಬಹುದು. ಅದನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ. ಗೋವು ನಮ್ಮ ಮಾತೆ. ಗೋವನ್ನು ನಾವು ಪೂಜನೀಯ ದೃಷ್ಟಿಯಿಂದ ನೋಡ್ತೀವಿ.
ಭಾರತದ ಯಾವುದೇ ಜಾತಿ, ಮತ, ವರ್ಣದ ಭೇದವಿಲ್ಲದೆ ಆತ್ಮದ ಇರುವಿಕೆ, ಕರ್ಮ ಸಿದ್ಧಾಂತ, ಮೋಕ್ಷ ಸಾಧನೆ ಮುಂತಾದ ಹಿಂದೂ ಧರ್ಮದ ಮೂಲಭೂತ ತತ್ವಗಳನ್ನು ನಾವು ಒಪ್ಕೊಂಡಿದ್ದೀವಿ. ಹಿಂದೂ ಧರ್ಮದಲ್ಲಿ ಶೈವ, ವೈಷ್ಣವ ಪಂಥಗಳೆಂಬ ಪ್ರಭೇದಗಳಿದ್ದರೂ ಭಾರತದ ಎಲ್ಲ ಭಾಗದಲ್ಲೂ ಶಿವ ಮತ್ತು ವಿಷ್ಣುವಿನ ಆರಾಧಕರಿದ್ದು ಅದರ ಗುರುತಿಗೆ ಭಾರತದ ಮೂಲೆ ಮೂಲೆಯಲ್ಲಿಯೂ ದೇವಸ್ಥಾನಗಳಿವೆ. ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಭಾರತದ 4 ಮೂಲೆಯ ಮಠಗಳಾದ ಬದರಿನಾಥ್, ದ್ವಾರಕಾ, ಜಗನ್ನಾಥ್ಪುರಿ ಮತ್ತು ಶೃಂಗೇರಿಗಳು ಹಿಂದೂಗಳ ಪವಿತ್ರ ತೀರ್ಥಸ್ಥಳಗಳಾಗಿದ್ದು ಭಾರತೀಯರಲ್ಲಿ ಏಕತೆ ಮೂಡಿಸಲು ಸಹಕಾರಿಯಾಗಿದೆ. ಭಾರತೀಯನ ಪ್ರತಿನಿತ್ಯದ ಪ್ರಾರ್ಥನಾ ಗೀತೆಯಲ್ಲಿ ಸಿಂಧು, ಗಂಗಾ, ಸರಸ್ವತಿ, ಜಮುನಾ, ಗೋದಾವರಿ, ತುಂಗಭದ್ರಾ, ಕೃಷ್ಣ, ಕಾವೇರಿ ಮುಂತಾದ ಉತ್ತರ ದಕ್ಷಿಣದ ನದಿಗಳೆಲ್ಲ ಒಳಗೊಂಡಿದ್ದು ಪ್ರಾರ್ಥನೆಯು ಭಾರತವನ್ನೇ ಪ್ರತಿನಿಧಿಸುತ್ತದೆ. ಸೊ ಭಾರತದಲ್ಲಿ ನಾವು ಭಾರತ್ ಮಾತೆಯನ್ನ ನಮ್ಮ ತಾಯಿ ಅಂತ ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಭಾರತದಲ್ಲಿರುವ ಸಮಸ್ತ ನದಿಗಳನ್ನು ಕೂಡ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಭಾರತದ ಮೂಲೆ ಮೂಲೆಯಲ್ಲೂ ತಡೆಯಿಲ್ಲದೆ ಮುಂದುವರಿಯುತ್ತಿದೆ ಎಲ್ಲಾ ತರದ ಹಿಂದೂ ವೇದ ಪಾಠಗಳು. ಮತ್ತೆ ಹಿಂದೂಗಳು ಗೋವು ಮತ್ತೆ ವೇದಗಳನ್ನ ಪೂಜಾಹಾರವೆಂದು ನಂಬಿದ್ದೀವಿ. ಸಂಸ್ಕೃತನ ನಾವು ಪೂಜನೀಯ ಭಾಷೆ ಅಂತ ಕೂಡ ನಾವು ಅಂಗೀಕರಿಸಿದ್ದೀವಿ. ಮಹಾದೇವತೆಗಳಾದ ಶಿವ ಮತ್ತು ವಿಷ್ಣು ಭಾರತದ ಎಲ್ಲಾ ಭಾಗದಲ್ಲೂ ಕೂಡ ಪೂಜಿಸಲ್ಪಡ್ತಾರೆ. ಭಾರತದಲ್ಲಿ ಆಳ್ವಿಕೆ ಮಾಡಿದ ಸುಮಾರು ರಾಜರುಗಳು ಚಕ್ರವರ್ತಿ ಪದವಿಯನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ಘೋರವಾದ ಯುದ್ಧಗಳನ್ನೆಲ್ಲ ಮಾಡಿದ್ದಾರೆ. ಅನೇಕ ಸಂಸ್ಕೃತ ಸಾಹಿತ್ಯಗಳು ಚಕ್ರವರ್ತಿ, ಸಾಮ್ರಾಟ್, ಏಕೋರಾಟ್ ಮುಂತಾದ ಹೆಸರುಗಳು ತಿಳಿಸುತ್ತವೆ ಅವರೆಷ್ಟು ಕಷ್ಟಪಟ್ಟರು ಅವರು ಚಕ್ರಾಧಿಪತಿ ಆಗೋದಿಕ್ಕೆ ಅಂತ ಹೇಳಿಕೊಂಡು. ಸೊ ಕೌಟಿಲ್ಯನ ಅರ್ಥಶಾಸ್ತ್ರವು ಚಕ್ರವರ್ತಿ ಎಂಬುದನ್ನು ವಿಶದವಾಗಿ ತಿಳಿಸುತ್ತದೆ. ಅದರ ಪ್ರಕಾರ ಹಿಮಾಲಯದಿಂದ ಸಮುದ್ರದೊಳವರೆಗಿನ ಭೂಪ್ರದೇಶವನ್ನು ಹೊಂದಿರುವ ರಾಜನನ್ನು ಚಕ್ರವರ್ತಿ ಅಂತ ಕರೀತಾರೆ. ಆದ್ದರಿಂದ ಹಿಮಾಲಯದಿಂದ ಸಮುದ್ರದವರೆಗಿನ ಸಂಪೂರ್ಣ ಭಾರತದ ಭೂಪ್ರದೇಶದ ಮೇಲೆ ಅಧಿಕಾರ ಮತ್ತು ಶಕ್ತಿ ಸ್ಥಾಪಿಸುವುದನ್ನು ಚಕ್ರವರ್ತಿ ಎಂದು ಕರೆದಿರುವುದು ಸ್ಪಷ್ಟವಾಗುತ್ತದೆ. ಸೊ ಒಬ್ಬ ರಾಜ ತುಂಬಾ ಪ್ರಬಲ ರಾಜ ಅಂತ ಅನ್ಸ್ಕೊಳ್ಳಕ್ಕೆ ತಾನು ಸಂಪೂರ್ಣ ಭಾರತದ ಚಕ್ರವರ್ತಿ ಎಂಬುದನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಅವನು ಬೇರೆ ಬೇರೆ ತರಹದ ಯಾಗಗಳನ್ನ ಮಾಡ್ತಾ ಇದ್ರು. ಅದರಲ್ಲಿ ಸ್ವಲ್ಪ ಫೇಮಸ್ ಆಗಿರೋ ಯಾಗಗಳಂದ್ರೆ ಅಶ್ವಮೇಧ ಯಾಗ, ರಾಜಸೂಯ ಯಾಗ ಮತ್ತೆ ವಾಜಪೇಯ ಯಾಗ. ಈ ತರ ಬೇರೆ ಬೇರೆ ತರಹದ ಯಾಗಗಳನ್ನ ಅವರು ಮಾಡ್ತಾ ಇದ್ರು. ಮಹಾಕಾವ್ಯಗಳಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ, ಮನುಸ್ಮೃತಿ ಮತ್ತು ಭಗವದ್ಗೀತೆಯಲ್ಲಿ ನಮ್ಮ ಭಾರತ ದೇಶವನ್ನ ಐಕ್ಯತೆಯ ದೇಶ ಅಂತ ವಿವರಣೆ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಇಡೀ ದೇಶಕ್ಕೆ ಭರತ ವರ್ಷ ಮತ್ತು ಭರತನ ದೇಶ ಅಂತನೂ ಹೆಸರು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ವಿಷ್ಣು ಪುರಾಣದಲ್ಲಿ ಭರತ ವರ್ಷ ಅಥವಾ ನಮ್ಮ ಭಾರತಕ್ಕೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿಹಿ ಎಂದರೆ, ಹಂಗಂದ್ರೆ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಶ್ಚಾದಿಯ ಪರ್ವತಗಳ ದಕ್ಷಿಣಕ್ಕಿರುವ ನಾಡನ್ನು ಭಾರತವೆನ್ನುತ್ತಾರೆ. ಇದು ಇಲ್ಲಿ ಭರತನ ವಂಶಸ್ಥರು ವಾಸಿಸುತ್ತಿದ್ರು ಅಂತ ಉಲ್ಲೇಖಿಸಿದ್ದಾರೆ. ಭಾರತ್ ಮಾತೆಯು ವಿವಿಧ ಧರ್ಮಗಳನ್ನು ತಾಯಿಯಾಗಿ, ಪೋಷಿಕೆಯಾಗಿ ಇಲ್ಲಿ ಬೆಳೆಸಿದ್ದಾಳೆ. ಭಾರತೀಯರು ಅನಾದಿ ಕಾಲದಿಂದ ಕೂಡ ಬೆಳೆಸಿಕೊಂಡು ಬಂದ ಧಾರ್ಮಿಕ ಸಹಿಷ್ಣುತೆಯ ಪ್ರಭಾವದಿಂದಾಗಿ ತನ್ನ ಮೇಲೆ ದಾಳಿ ಮಾಡಿದ ಮುಸ್ಲಿಮರನ್ನು ಮತ್ತು ಕ್ರಿಶ್ಚಿಯನ್ ಧರ್ಮಗಳಿಗೂ ಇಲ್ಲಿ ಆಶ್ರಯ ನೀಡಿದ್ದಾಳೆ. ಇಂದು ಅಸ್ತಿತ್ವದಲ್ಲಿರುವ ವಿವಿಧ ಧರ್ಮೀಯರು ತಾವೆಲ್ಲ ಭಾರತೀಯರು ಎಂಬ ಮನೋಭಾವನೆ ಬೆಳೆಯುವಂತೆ ಮಾಡುವಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಸಹಿಷ್ಣುತೆಯ ಅಂಶವು ಪ್ರಧಾನವಾದದಂತ ತಿಳ್ಸಕ್ ನಾನು ತುಂಬಾ ಇಷ್ಟಪಡ್ತೀನಿ. ಈ ಧಾರ್ಮಿಕ ಐಕ್ಯತೆ ಬೆಳೆಯಲು ವಿವಿಧ ಧರ್ಮಗಳ ಸಾಧು ಸಂತರು
ಮತ್ತು ಪ್ರವಾದಿಗಳ ನಡುವಿನ ಸ್ನೇಹ ಹಾಗೂ ಭಾವೈಕ್ಯತೆಯೇ ಕಾರಣ ಆಗಿದೆ.